ರಿಂಗ್ ಆಗ್ತದೆ, ರಿಂಗ್ ಆಗ್ತಾನೆ ಇದೆ. താങ്കൾ വിളിക്കുന്ന വ്യക്തി ഇപ്പോൾ കോളുകൾ സ്വീകരിക്കുന്നില്ല. ಮಲಯಾಳಮಲ್ಲಿ ಏನೋ ಹೇಳ್ತಿದ್ದಾರೆ ಕಣೆ. ಅವ್ರು ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ, ಅದಕ್ಕೆ ಬ್ಯುಸಿ ಅಂತ ಮಲಯಾಳಮಲ್ಲಿ ಹೇಳ್ತಾ ಇರ್ಬೇಕು. ಅವರು ಕೇರಳದವ್ರಲ್ವಾ? ಇರ್ಬೇಕು. ಅಯ್ಯೋ, ತೂಕಡಿಸ್ಕೊಂಡು ಆಗ್ಲಿಂದ ಕೆಲಸ ಮಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ. ನೀನು ಕೂತ್ಕೋ, ಕಾಫಿ ಮಾಡ್ಕೊಂಡ್ಬರ್ತೇನೆ. ಸರಿ, ನೀನು ಕಾಫಿ ಮಾಡ್ಕೊಂಬಾ. ಬಸ್ಸಿಯ ಬೇಕ್ರಿಯಲ್ಲಿ ಬಂದ್ ಮಾಡ್ತಿದ್ದಾನೆ, ಹೋಗಿ ತಗೊಂಬರ್ತೇನೆ. ಸರಿ. ಗಿರಿ, ಫೋನ್ ಬರ್ತಾ ಇದೆ. ಹಾ, ಲಾಯರು ಗಿರಿ ಡೈವರ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡಿ ಲಾಯರ್ನು ಕಾಂಟ್ಯಾಕ್ಟ್ ಮಾಡ್ಬಿಟ್ಟಿದ್ದಾಳೆ. ಕೊಡ್ರಿ ಇಲ್ಲಿ, ನನ್ನ ಫೋನ್ ಇದು, ನನಗೆ ಬಂದಿರೋದು ಕಾಲು. ಹಲೋ ಸರ್, ನನ್ನ ಹೆಸರು ಗಿರಿಜಾ ಅಂತ. ನಮ್ಮ ಯಜಮಾನ್ರು ಶಿವಪ್ರಸಾದ್ ಅಂತ. ಅದೇ ಸರ್, ನಮ್ಮ ಯಜಮಾನ್ರು. ಹಾಂ ಸರ್. ಲಾಯರು, ಯಜಮಾನ್ರು, ಡೈವರ್ಸ್. ಕಂದ, ಪ್ರಣಿ, ಏನಾಯ್ತು? ಪ್ರಣಿ, ಏನಾಯ್ತು ಕಂದ? ಹೇ ಕಂದ, ಏನಾಯ್ತು ಅಂತ ನೀನಾದ್ರೂ ಹೇಳು. ಓ, ಈಗ ಗೊತ್ತಾಯ್ತು. ನಿಮಗೇನೋ ಬೇಕು. ಅದೇನ್ ಬೇಕು ಹೇಳಿ. ಈ ತಾತ ಕಷ್ಟಪಟ್ಟಾದ್ರೂ ತಂದು ಕೊಡ್ತಾನೆ. ನಮಗೇನು ಬೇಡ ತಾತ. ಹಾ, ಗೊತ್ತಾಯ್ತು. ಅಮ್ಮ ಸ್ಕಂದನ್ ಬೈದಿರ್ತಾಳೆ. ಸ್ಕಂದನ್ ಬೈದಿದ್ಗೆ ನೀನ್ ಬೇಜಾರು ಮಾಡ್ಕೊಂಡಿದ್ಯಾ, ಹೌದು ತಾನೆ? ಪುಟ, ಯಾಕಂದ ಅಳ್ತಿದ್ಯಾ? ಲೇ ಸ್ಕಂದ, ನೀನು ಅಳ್ತಾ ಇದ್ಯಾ? ಯಾಕೋ? ಅಲ್ಲಪ್ಪ, ನೀವು ಹೀಗೆ ಅಳ್ತಾ ಇದ್ರೆ ನಾನೇನಂತ ತಿಳ್ಕೊಳ್ಳಿ? ಅದೇನು ಅಂತ ಹೇಳಿ. ತಾತ, ನಾವೊಂದು ಕೇಳ್ತೀವಿ, ನೀವು ನಿಜ ಹೇಳಬೇಕು. ಸಣ್ಣ ಮಕ್ಕಳು ಅಂತ ಸುಳ್ಳು ಹೇಳಿ ಯಾಮಾರಿಸ್ಬಾರ್ದು. ಛೇ, ನಿಮಗೆ ನಾನು ಸುಳ್ಳು ಹೇಳ್ತೀನ? ಅದೇನು ಅಂತ ಹೇಳಿ. ತಾತ, ಅಪ್ಪ ಅಮ್ಮ ಡೈವರ್ಸ್ ತಗೋತಿದಾರ. ಅಪ್ಪ ಅಮ್ಮ ಇನ್ಮೇಲೆ ದೂರ ಆಗಿ ಬೇರೆ ಬೇರೆ ಕಡೆ ಇರ್ತಾರ. ಅಯ್ಯೋ, ಯಾರಪ್ಪ? ಯಾರು ಇಂಥ ಕೆಟ್ಟ ವಿಷಯ ನಿಮ್ಮ ತಲೆ ತುಂಬಿದ್ದು? ಯಾಕೆ ಹೇಳಬೇಕು? ನಾವೇನ್ ಚಿಕ್ಕ ಮಕ್ಕಳಲ್ಲ, ನಮಗೂ ಎಲ್ಲ ಗೊತ್ತಾಗತ್ತೆ. ನನ್ನ ಫ್ರೆಂಡ್ ಹೇಳಿದಾನೆ, ಅವ್ರ ಮನೇಲೂ ಅಪ್ಪ ಅಮ್ಮ ಮಾತಾಡ್ತಿರ್ಲಿಲ್ವಂತೆ, ದೂರ ಇರ್ತಿದ್ರಂತೆ. ಆಮೇಲೆ ಡಿವೋರ್ಸ್ ಆಗಿದೆ. ನಮ್ಮ ಮನೇಲೂ ಅಪ್ಪ ಅಮ್ಮ ಹಂಗೆ ಮಾಡ್ತಿದ್ದಾರೆ. ಅದಕ್ಕೆ ನಮಗ್ ಗೊತ್ತಾಯ್ತು ಅವರಿಬ್ರು ದೂರ ಆಗ್ತಾರೆ ಅಂತ. ಹೇಳು ತಾತ, ನಿಜ ತಾನೆ? ಅಪ್ಪ ಅಮ್ಮ ಡೈವರ್ಸ್ ತಗೋತಿದ್ದಾರೆ ತಾನೆ? ಅಯ್ಯೋ ಹುಚ್ಚುಡುಗ್ರ, ಬೇರೆಯವ್ರ ಮನೇಲಿ ಆಗಿದ್ದು ನಮ್ಮ ಮನೇಲಿ ಆಗತ್ತೆ ಅನ್ನೋದು ತಪ್ಪು. ನೋಡಿ, ನಿಮ್ಮ ಅಪ್ಪ ಅಮ್ಮ ನಮ್ಮನ್ನು ಬಿಟ್ಟು ದೂರ ಹೋಗೋದೇ ಇಲ್ಲ. ಹೌದು ಕಣ್ರಿ ಸೋಷಲ್ ಸಂಧ್ಯಾ ಅವರೇ, ನನ್ನ ರಾತ್ರಿ ಒಂದಷ್ಟು ಪಾತ್ರೆ ತೊಳೆದಿರ್ಲಿಲ್ಲ, ಬೆಳಗ್ಗೆದು ಸೇರಿಸಿ ರಾಶಿ ಪಾತ್ರೆ ಆಗ್ಬಿಟ್ಟಿತ್ತು, ಅದಕ್ಕೆ ಎಲ್ಲ ತೊಳಿತಾ ಇದ್ದೀವಿ. ಅಯ್ಯೋ, ಬೆಳಿಗ್ಗೆ ತೊಳೆಯೋಣ ಅಂತ ಬಿಟ್ರೆ ಅಷ್ಟೇ, ಮುಗೀತು ಕತೆ. ಸಿಂಕಲ್ಲಿರೋ ಪಾತ್ರೆಗಳನ್ನ ನೋಡ್ರೆ ತಲೆನೇ ತಿರ್ಗೋಗ್ಬಿಡುತ್ತೆ. ತಿರ್ಗಿದಕ್ಕೆ ಮತ್ತೆ ತಿರುಗಬಾರ್ದು ಅಂತ ತೊಳಿತಾ ಇದ್ದೀವಿ. ಗಿರ್ಜವ್ರೆ, ನನಗೇನೋ ಹೇಳಲೇ ಇಲ್ಲ ವಿಷಯನ. ಏನು ವಿಷಯ? ನನ್ನ ಹತ್ರ ಹೇಳೋದಕ್ಕೆ ಏನ್ರಿ ಗಿರ್ಜವ್ರೆ? ನಾನೇನು ಊರಲ್ಲಿ ಇರೋರಿಗೆಲ್ಲ ಹೇಳ್ಬಿಡ್ತೀನ? ನಾನು ನಿಮ್ಮವಳೆ ಅಲ್ವಾ? ನೀವು ನಮ್ಮವರೇ ಸಂಧ್ಯಾ ಅವರೇ, ಆದರೆ ವಿಷಯ ಏನು ಅಂತ ಗೊತ್ತಾಗ್ತಿಲ್ಲ. ಈ ನಾಟಕ ಎಲ್ಲ ಬೇಡ.
ಅಕ್ಕಂಗಿರ್ ಥರ ಇದ್ದೀವಿ. ನನ್ನ ಹತ್ರ ಏನ್ರಿ ನಿಮ್ಮದು? ರೀ ಸಂಧ್ಯಾ ಅವರೇ, ನೀವು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೋಗ್ಲಿ, ಒಂದು ಕ್ಲೂ ಕೊಡಿ, ನೆನ್ಪು ಮಾಡ್ಕೊಂಡು ಹೇಳ್ತೇನೆ. ಆಹಾ, ಎಲ್ಲ ನಾವು ಹೇಳ್ಬಿಟ್ಟೆ ಕೇಳಬೇಕಾ? ಏನ್ರಿ ನೀವು? ಅದು ಅಲ್ಲದೆ ಅದೇನು ನೆನ್ಪು ಮಾಡ್ಕೊಳ್ಳೋ ಅಂತ ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ. ಏನು ಅಂತ ಹೇಳ್ರಿ. ಸಂಧ್ಯಾ ಅವರೇ, ದೇವ್ರ ಸತ್ಯವಾಗ್ಲೂ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದೇ ರೀ, ಶಿವಣ್ಣನ ವಿಷಯ. ನಮ್ಮ ಯಜಮಾನ್ರು ಕೊರಕೆ ಹೊಡೆಯೋ ವಿಷಯ ಇವ್ರಿಗೂ ಗೊತ್ತಾಗೋಯ್ತಾ? ಅಯ್ಯೋ, ಸಂಸಾರದ ಗುಟ್ಟು ಹೊರಗೆ ಬಂದ್ರೆ ನನ್ನ ಗಂಡಂಗೆ ಮರ್ಯಾದೆ ಇರುತ್ತಾ? ದೇವ್ರೇ ದೇವ್ರೆ.